ಸರ್ ಈಗ ರಾಜಕೀಯ ವೇದಿಕೆ ಎಲ್ಲ ಆದರೂ ಮಾತಾಡ್ತಾ ಇದ್ದೀರಾ, ಈಗ ಇದು ಗೊಂದಲ ಅಲ್ಲ ಸರ್? ಈಗ ನಿಮ್ಮ ಪಕ್ಷದಲ್ಲೇ ಗೊಂದಲ ಅಲ್ಲ? ಏನು ಗೊಂದಲ ಇಲ್ಲ, ಮುಂದಿನ ದಿನ ಎಲ್ಲಾನು ಗೊಂದಲಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಹೈಕಮಾಂಡ್ ಬಿಡಿ. ಅಂದರೆ ಈಗ ವಿಶ್ವಾಸ ಇದೆ ನಿಮ್ಮ ಟಿಕೆಟ್? 100% ವಿಶ್ವಾಸ ಇದೆ. ಮೊನ್ನೆನೇ ಹೇಳಿದ್ದೀನಿ ನಾನು, ಆ ಗಣೇಶ ಹಬ್ಬದ ದಿನನೇ ಹೇಳಿದ್ದೀನಿ, ಎಲ್ಲ ಒಂದು ಶುಭ ಸೂಚನೆಗಳು ಆ ವಿಘ್ನ ವಿನಾಯಕನ ಸನ್ನಿಧಿನಲ್ಲಿ ಹೇಳಿದ್ದೀನಿ. ಮುಂದಿನ ದಿನ ಆಗ್ತದಂತ 100ಕ್ಕೆ 100 ಭರವಸೆ ಇದೆ. ನಾವು ಯಾಕಂದರೆ ಕಾಂಗ್ರೆಸ್ ಪಕ್ಷ ಮುಂದೆ ಯಾರೂ ಇರಲಿಲ್ಲ, ನಾವು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದು ನಾವು 2023ರಲ್ಲಿ. ಅದು ನಿಮಗೂ ಗೊತ್ತಿರೋ ವಿಚಾರನೇ. ಹಳ್ಳಿನಲ್ಲಿನೂ ಓಂ ಶಕ್ತಿ ಬಸ್ ಆಗಿರ್ಬೋದು, ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದರ್ಗಾಗೆ ಹೋಗೋದಕ್ಕೆ ಬಸ್ಗಳಾಗಿರ್ಬೋದು, ಮಕ್ಕಳಿಗೆ ಇದು ಪ್ರವಾಸೋದ್ಯಮಕ್ಕೆ ಹೋಗೋದಕ್ಕೆ ಅವ್ರಿಗೆ ಬಸ್ಗಳಾಗಿರ್ಬೋದು, ಶಬರಿಮಲೆಗಾಗಿರ್ಬೋದು, ಮತ್ತು ಇದು ಏನು ಕಾವಡಿ ಪೂಜೆಗಳಿಗಾಗಿರ್ಬೋದು, ಎಲ್ಲದಕ್ಕೂ ಬಸ್ಗಳನ್ನು ಓಂ ಶಕ್ತಿಗಳ ಎಲ್ಲರಿಗೂ ಕಳಿಸಿದ್ದೀವಿ. ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ. ಆಕಸ್ಮಿಕವಾಗಿ ನಮಗೆ ಮೊನ್ನೆ ಮಿಸ್ ಆಗಿದೆ. ಈ ಸರಿ ಖಂಡಿತವಾಗಿಯೂ ನಿಲ್ಲೋದಂತೂ ಶತಸಿದ್ಧ, ಇದೊಂದು ಗ್ಯಾರಂಟಿ. ಈ ಮಲ್ಲನಮ್ಮನ ದೇವಸ್ಥಾನದ ಹತ್ರ ಹೇಳ್ತಾ ಇದ್ದೀವಿ ಸರ್. ಅಕಸ್ಮಾತ್ ನಿಮ್ಮ ದೀಪಾರಂ ಇಲ್ಲ ಅಂದ್ಕೊಳ್ಳಿ, ಪಕ್ಷೇತರ ಅದೆಲ್ಲ ಇಲ್ಲ, ಇಂಡಿಯಂಟ್ ಅದೆಲ್ಲನೂ ಮುಂದಿನ ದಿನ ನಮಗೆ ಪಕ್ಷದ ಪರವಾಗಿ 100% ಟಿಕೆಟ್ ಕೊಡ್ತಾರೆ. ಆ ಭರವಸೆ ಐತೆ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಮಗೆ ಒಂದು ಅಭಿಪ್ರಾಯ. ಇನ್ನೊಂದು ಹೇಳಿದ್ರಿ ಲಾಸ್ಟ್ ಟೈಮಲ್ಲಿ, ಅಂದರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ, ಇಬ್ಬರಿಗೆ ಏನೋ ಒಂದು ಮಾಡ್ತೀನಿ ಅಂತ ಒಂದು ಮಾತು, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಮುಳುಬಾಗಿಲು ಹೇಗಿದೆ 20 ವರ್ಷಗಳಿಂದ ಅದೇ ಥರ ಇದೆ, ಯಾವುದೇ ಚೇಂಜ್ ಬದಲಾವಣೆ ಆಗಿಲ್ಲ. ಇಲ್ಲಿ ಕೊತ್ತೂರು ಮಂಜಣ್ಣವರು ಒಂದು ಇದ್ದಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಕಂಡ್ರೆ ಇನ್ನು ಯಾರು ಬಂದರೂ ಅಭಿವೃದ್ಧಿ ಆಗಿಲ್ಲ. ನಮ್ಮ ನಾಗೇಶ್ ಅಣ್ಣವರು ಸಚಿವರಾಗಿದ್ದರು, ಅವರು ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಊರುಗಳಿಗೆಲ್ಲನೂ ಇದು ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನು ಯಾವುದೂ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ಒಂದು ಇದಾಯಿತು, ಉದ್ಯೋಗ ಮಳೆ ಇತ್ತು ಅಲ್ಲಿ ಚಿಕ್ಕಮ್ಮ, ಒಂದು 3,000-4,000 ಜನ ಯುವಕರು, ಅದು ಆ ಥರ ಜಾಸ್ತಿ ಉದ್ಯೋಗ ಸಮಸ್ಯೆ ಜಾಸ್ತಿ. ಈಗ ಉದ್ಯೋಗ ಸಮಸ್ಯೆ ಇಲ್ಲಿ ಕಾರ್ಖಾನೆಗಳಿದ್ದರೆ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ. ಇಲ್ಲಿ ಕಾರ್ಖಾನೆ ಇಲ್ಲ ಅಂದಾಗ ಎಲ್ಲಿ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ? ಫಸ್ಟು ಮುಳುಬಾಗಿಲು ತಾಲೂಕಿನಲ್ಲಿ ಕಾರ್ಖಾನೆಗಳು ತಂದು ಹಾಕಬೇಕು ಅಂತ ಕೆಲಸನ ಏನಿಲ್ಲಿರ್ತಕ್ಕಂಥ ಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರು, ಅವರು MP ಇರ್ಬೋದು, ಯಾರನ್ನೇ ಇರ್ಬೋದು, ಅವ್ರು ತಗೊಂಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಉದ್ಯೋಗ ನಿವಾರಣೆ ಆಗ್ತದೆ. ಇಲ್ಲಾಂದರೆ ಎಲ್ಲಾಗ್ತದೆ ನಿವಾರಣೆ? ಈಗ ಇಲ್ಲಿಂದ ನೀವು 4 ರೋಡ್ಗೆ ಹೋಗಬೇಕು, ಇಲ್ಲಾಂದರೆ ಕೋಲಾರ್ಗೆ ಹೋಗಬೇಕು, ಇಲ್ಲಾಂದರೆ ಬಂಗಾರಪೇಟೆಗೆ ಹೋಗಬೇಕು ಕೆಲಸಕ್ಕೆ, ಇಲ್ಲ ವೇಮಗಲ್ಗೆ ಹೋಗಬೇಕು. ಇಲ್ಲೇ ಒಂದಷ್ಟು ಕೈಗಾರಿಕೆಗಳಿದ್ದರೆ ಇಲ್ಲಿರುವಂಥ ಜನಗಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ಸರ್, ಈಗ 4 ಜನ ನಿಮ್ಗೆ ಪೈಪೋಟಿದೆ ಸರ್, ಹಂಗಾದ್ರೆ ಅಭ್ಯರ್ಥಿಗಳು. ಈಗ ಒಂದು ಸ್ಪರ್ಧೆ ಮಾಡಿದಾಗ 10 ಜನ 20 ಜನ ಇರೋದು ಕಾಮನ್. ಒಬ್ಬರೇ ಇದ್ರೆ ಅದಕ್ಕೆ ಸ್ಪರ್ಧೆಗೆ ಇದಿರಲ್ಲ. ಸ್ಪರ್ಧೆ ಅಂದರೆ ಪ್ರತಿಸ್ಪರ್ಧೆ ಇದ್ರೇ ಅದಕ್ಕೆ ಸ್ಪರ್ಧೆ ಅನ್ನೋದು. ಸರ್, ಕಳೆದ ಬಾರಿ ಟಿಕೆಟ್ ಅನೌನ್ಸ್ ಆದಮೇಲೆ ತಾವು ಸೈಲೆಂಟ್ ಆಗಿಬಿಟ್ರಿ. ಈ ಬಾರಿ ಈಗ ಟಿಕೆಟ್ ಆಗುತ್ತೋ ಬಿಡುತ್ತೋ? ನೀವು ಯಾವುದೇ ರೀತಿ ನಿಮ್ಮ 100% ಈ ಸರಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ನೋಡಿ, ಸತ್ಯವಾದ ಮಾತು, ನಾವು ನಿಲ್ಲೋದಂತೂ ಸತ್ಯ. ಈ ಸರಿ ನೋಡಿ ಸತ್ಯ. ದೇವ್ರಿಗೆ ಗಂಟೆ ಹೊಡಿತಾ ಇದ್ದಾರೆ, ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದ. 100% ನಿಲ್ಲೋದಂತೂ ಸತ್ಯ. ಎಲ್ಲೋ ಥ್ಯಾಂಕ್ ಯು.